ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಅಮ್ಮ ಅಚ್ಚೋ ಅಣ್ಣ, ಅದೆಲ್ಲ ಆಗಲ್ಲ ಕಣಮ್ಮ. ನಿಮ್ಮ ಅತ್ತಿಗೆ ಏನೋ ಮಾತಾಡ್ತಾಳೆ ಅಂದ್ರೆ ನಾನು ಕೇಳ್ಬಿಡ್ತೇನೆ. ಅದೆಲ್ಲ ಆಗಲ್ಲ ಕಣಮ್ಮ. ಈಗ ಊಟ ಮಾಡಿ ಮಾತ್ರ ತಗೊಳ್ತೀಯ ಇಲ್ವೋ ನೀನು? ಸರಿ ಸರಿ, ನೀನ್ ರೋಫ್ ಹಾಕ್ಬೇಡ, ಗದರ್ಬೇಡ ನೀನು. ಈಗೇನ್ ನಾನು ಊಟ ಮಾಡ್ಬೇಕು ತಾನೆ, ಊಟ ಮಾಡಿ ಮಾತ್ರ ತಗೊಂತೀನಿ ಬಿಡು. ಗುಡ್ ಬಾಯ್. ನಾನ್ ಬರದ್ ಸ್ವಲ್ಪ ಲೇಟ್ ಆಗತ್ತಾಯ್ತಾ? ನಾವಿಬ್ರು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮೀನ್ ಸಾರೇ ತಿನ್ನೋಣ, ಸರಿನಾ? ಸರಿ ಸರಿ ಸರಿ, ಇವಾಗ ಊಟ ಮಾಡಿ ಮಲ್ಕೋ. ಗುಡ್ ಬಾಯ್ ತರ ಪ್ಲೀಸ್. ಸರಿ, ನೀನು ಹುಷಾರಾಗ್ ಬಾ, ನಿಧಾನಕ್ ಬಾ. ಸರಿ ಸರಿ ಸರಿ, ಹುಷಾರಾಗಿ ಬರ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ಪಾಪ ಅಲ್ವಾ ನಿಮ್ಮಣ್ಣ, ನೀವು ಬರೋವರೆಗೂ ಕಾಯ್ತಾನೆ ಇರ್ತಾರೆ. ನಿಮ್ಮನ್ ಬಿಟ್ಟು ಒಂದಿನೂ ಇರಕ್ಕೂ ಆಗಲ್ಲ ಅವ್ರ ಕೈಲಿ. ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ವಾ? ತೀರ್ಥ ಬಂದಾಯ್ತಾ? ಬನ್ನಿ. ನೀನ್ ನಡಿ, ಬರ್ತೀನಿ. ರೀ ಬಂದ್ರಿ? ಬಂದೆ. The number you are trying to call is currently not reachable. ಇನ್ನು ಸಿಟಿಗೆ ಬಂದಿಲ್ವಾ? ಎಲ್ಲಿ ಹೋದ್ರು? ನಾನು ಕೊಟ್ಟಿರೋ ಅಡ್ರೆಸ್ಗೆ ಮಧ್ಯಾಹ್ನನೇ ಹೋಗಿ ಬಂದ್ರಲ್ಲ. ಅರ್ಚನಾನು ಸುಶಾಂತ್ ಜೊತೆ ಇದ್ದಾರಾ? ಇವರಿಬ್ರು ಎಲ್ಲಿಗೆ ಹೋದ್ರು ಹಾಗಾದ್ರೆ? ಹೊಟ್ಟೆ ಬೇರೆ ಹಸ್ವಾಗ್ತಾ ಇದೆ. ಕೆಳಗಡೆ ಎಲ್ರೂ ಇದ್ದಾರೋ ಏನೋ. ಯಾಕೆ ಸುಶಾಂತ್? ಸುಶಾಂತ್, ಏನಾಯ್ತು? ಗೊತ್ತಾಗ್ತಿಲ್ಲ, ಸಡನ್ ಆಗಿ ಕಾರ್ ಆಫ್ ಆಗೋಯ್ತು. ಹೌದಾ? ಒಂದ್ಸರಿ ಚೆಕ್ ಮಾಡಿ. ಅಕ್ಕಪಕ್ಕನೂ ಯಾರೂ ಇಲ್ಲ, ಏನ್ ಮಾಡೋದು? ಯಾವ ಗಾಡಿಗಳು ಓಡಾಡ್ತಿಲ್ಲ. ಯಾರು ಕಾಲ್ ಮಾಡ್ತಿದ್ದೀರಾ? ಸರ್ವಿಸ್ ಸೆಂಟರ್ಗೆ. ಫ್ರೀ ಸರ್ವಿಸ್ ಇನ್ನೂ ಮುಗ್ದಿಲ್ಲ, ಬಟ್ ನೆಟ್ವರ್ಕೇ ಸಿಗ್ತಾ ಇಲ್ಲ. ಹೌದಾ? ಸುಶಾಂತ್ ಅವರೇ ನನ್ನ ಫೋನಲ್ಲೂ ಇಲ್ಲ ನೋಡಿ. ಹೇಳಿ ಸರ್. ಸರ್ವಿಸ್ ಸ್ಟೇಷನಾ? ಸರ್ ಸದ್ಯಕ್ಕೆ ರಾತ್ರಿ ಎಲ್ಲ ಕ್ಲೋಸ್ ಆಗಿರ್ತಾವೆ ಸರ್, ಏನಿದ್ರು ಬೆಳಗ್ಗೆನೆ. ಮತ್ತೆ ಬೇರೆ ಏನಾದರೂ ಸೊಲ್ಯೂಷನ್ ಇದೆಯಾ? ನಿಮ್ಮ ಕಂಪ್ಲೇಂಟ್ ನಾನು ರೈಸ್ ಮಾಡ್ತೀನಿ ಸರ್. ನಾಳೆ ಅರ್ಲಿ ಮಾರ್ನಿಂಗ್ ಬಂದು ಸರ್ವಿಸ್ ಕೊಡ್ತಾರೆ ಸರ್. ಓ ಮೈ ಗಾಡ್, ಅಲ್ಲಿವರೆಗೂ ಏನ್ರಿ ನಮ್ಮ ಪರಿಸ್ಥಿತಿ? ವೆರಿ ಸಾರಿ ಸರ್, ಸದ್ಯಕ್ಕೆ ನೀವು ಕಾರಲ್ಲೇ ಇರಬೇಕು. ಇಲ್ಲಾಂದ್ರೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಹೋಟೆಲ್ ಇದ್ರೆ ಅಲ್ಲೇ ಸ್ಟೇ ಮಾಡ್ಬೇಕು ಸರ್ ನೀವು. ಬೆಳಗ್ಗೆ ಸರ್ವಿಸ್ ಮಾಡ್ಕೊಡ್ತೀರಾ ತಾನೇ? ಖಂಡಿತ ಸರ್, ಬೆಳಗ್ಗೆ ನಿಮ್ಮ ಗಾಡಿ ರೆಡಿ ಆಗ್ಬಿಡುತ್ತೆ. ಏನಂದ್ರು? ನಾಳೆ ಬೆಳಗ್ಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓ ಮೈ ಗಾಡ್, ನಾಳೆನಾ? ಈಗ ಏನ್ ಮಾಡೋದು ಅಲ್ಲಿವರೆಗೂ? ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಏನ್ ಮಾಡೋದು ಅಲ್ಲಿವರೆಗೂ? ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸರಿ ಬನ್ನಿ ಹೋಗಿ ನೋಡೋಣ, ಯಾರಾದ್ರೂ ಸಿಗ್ತಾರೇನೋ ಅಂತ.
ಓಕೆ, ನಾನು ನನ್ನ ಬ್ಯಾಗ್ ತಗೊಂಡ್ ಬರ್ತೀನಿ. ಈಗೇನ್ ಮಾಡೋದು ಸುಶಾಂತ್? ಇಷ್ಟೊತ್ತಲ್ಲಿ ನನಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾಗ್ತಿದೆ ಲೈಫಲ್ಲಿ ಇದು ಫಸ್ಟ್ ಟೈಮ್. ಸರಿಯಾದ ಟೈಮಿಗೆ ಕೈ ಕೊಡ್ತು. ಇಷ್ಟೊತ್ತಿಗೆ ಅಣ್ಣ ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ಈ ತರ ಇದ್ದೀನಿ ಅಂತ ಗೊತ್ತಾದ್ರೆ ಅವನೇ ಬಂದ್ರು ಬಂದ ಹೇಳಕ್ಕಾಗಲ್ಲ. ಏನ್ ಮಾಡೋಣ? ಸುಶಾಂತ್, ಅವ್ರ ಹತ್ರ ಹೋಗಿ ಏನಾದ್ರೂ ವಿಚಾರಿಸೋಣ ಬಾ. ಹಾ, ನಮಸ್ಕಾರ ಸರ್. ಏನಿಲ್ಲ, ಇಲ್ಲೇ ಒಂದು 50 ಮೀಟರ್ ದೂರದಲ್ಲಿ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಅಯ್ಯೋ, ಇಲ್ಲಿ ಲೋಕಲ್ ಅಲ್ಲಿ ಯಾವ್ದಾದ್ರು ಮೆಕ್ಯಾನಿಕ್ ಶಾಪ್ ಇದೆಯಾ? ಈಗ ಇಷ್ಟೊತ್ತಲ್ಲಿ ಅದು ಓಪನ್ ಇರಲ್ಲ ಸರ್. ಹೋಗ್ಲಿ, ಟ್ಯಾಕ್ಸಿ, ಕಾರ್ ಆ ಥರದ್ದೇನಾದ್ರು? ಇವತ್ತು ಕಾಲ್ ಟ್ಯಾಕ್ಸಿಯವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಲೋಕಲ್ ಕ್ಯಾಬ್ ಸಿಗುತ್ತೆ, ಆದ್ರೆ ಟೈಮ್ ಮಾತ್ರ ದೇವರನೇ ಗೊತ್ತಿಲ್ಲ. ಅಯ್ಯೋ, ಅಲ್ಲಿವರೆಗೂ ಏನ್ ಮಾಡೋದು ಸರ್? ಬೇರೆ ಏನಾದ್ರು ಆಪ್ಷನ್? ನಿಮಗೆ 2 ಆಪ್ಷನ್ ಇದೆ. ಲೋಕಲ್ ಟ್ಯಾಕ್ಸಿ ಬರೋವರೆಗೂ ರೂಮಲ್ಲಿ ಕಾಯ್ಬೋದು. ಅಲ್ಲಿವರೆಗೂ ನಿಮ್ಗೆ ರೂಮ್ ಕೊಡ್ತೀನಿ, ನೀವು ಹೋಗಿ ಫ್ರೆಶ್ ಅಪ್ ಆಗ್ಬೋದು. ಅಷ್ಟು ಮಾಡ್ಬೋದು. ಇಲ್ವಾ, ಬೆಳಗ್ಗೆವರೆಗೂ ರೂಮ್ ತಗೊಂಡು ಆರಾಮಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಹೋಗಿ. ನೀವು ಕಾರ್ ಕೀ ಕೊಟ್ರೆ ನಾ ಗಾಡಿ ರೆಡಿ ಮಾಡಿಸ್ಕೊಡ್ತೀನಿ. ಸರ್, ಒಂದ್ ಕೆಲ್ಸ ಮಾಡಿ, ಒಂದೇ ರೂಮ್ನ ಕೊಟ್ಬಿಡಿ ಸರ್. ಸುಮ್ನೆ ಲೇಟಾಗಿ ಹೋಗುತ್ತೆ, ರಿಸ್ಕ್ ಮಾಡ್ಕೊಳ್ಳೋದು ಬೇಡ. ಗುಡ್ ಆಪ್ಷನ್. ಆ ಕಾರ್ಗೆ ಅವ್ರಿಗೆ ಕೊಟ್ಬಿಡಿ. ಕೀ ತಗೊಳ್ಳಿ ಸರ್. ಹಾಗಾದ್ರೆ ID ಕಾರ್ಡ್ ಕೊಡಿ ಸರ್. ಸರ್, ಅದು ಗೊತ್ತಾಯ್ತು ಸರ್. ಹಸ್ಬೆಂಡ್ ಅಂಡ್ ವೈಫ್. ಸರ್, ಪೇಮೆಂಟ್ ಮಾಡ್ಬಿಡ್ತೀರಾ? ಹಾ. ನಾನು ಉಸಿರಿನ ಕಣಕಣದಲ್ಲೂ ನೀನೇ ತುಂಬಿದ್ದೀನಿ. ಆ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಪ್ರೀತಿ ಶಾಶ್ವತ. ನನ್ನ ಜೀವನದ ಉಸಿರಿರೋವರೆಗೂ ನಿನ್ನ ಜೊತೆಲಿರೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀಯಾ?